ಗೀ ರೈಸ್ ಮಾಡಲಿಕ್ಕೆ ಏನೇನು ಬೇಕು ಅನ್ನೋದರ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ನಾನು ರೈಸ್ನ ಆಲ್ರೆಡಿ ಒಂದು 20 ಮಿನಿಟ್ಸಿಂದ ನಾನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ನೀವು ಬಾಸುಮತಿ ರೈಸ್ ಆದ್ರೂ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಬಾಸುಮತಿ ರೈಸ್ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಗೀ ರೈಸು. ನಾನು ರೆಗ್ಯುಲರ್ ನಮ್ಮ ಮನೇಲಿರೋಂಥ ಸೋನಾ ಮಸೂರಿ ಅಕ್ಕಿನೇ ಯೂಸ್ ಮಾಡಿರೋದು. ನಾನು ನಿಮಗೆ ಫೈನಲಿ ತೋರಿಸಿ ಆಮೇಲೆ ರೈಸ್ನ ತೋರಿಸ್ತೀನಿ ಹೇಗಾಗಿರುತ್ತೆ ಅಂತ. ತುಂಬ ಚೆನ್ನಾಗಿ ಸಾಫ್ಟಾಗಿ ಉದ್ದುದ್ದ ಬಂದಿರುತ್ತೆ, ಅದಕ್ಕೆ ಬಿಫೋರ್ ನೆನೆಸ್ಕೊಂತಂದು. ಮತ್ತು ಇಲ್ಲಿ ನೋಡಿ ಫ್ರೆಂಡ್ಸ್, ಎಲ್ಲ ಮಸಾಲೆಗಳ್ನ ಏನೇನು ಬೇಕು ಗೀ ರೈಸ್ಗೆ, ಪಲಾವ್ ಎಲೆ, ಏಲಕ್ಕಿ, ಲವಂಗ, ಇದು ಮೊಗ್ಗು, ಸೊಂಪು, ಅದನ್ನ ಒಂದು 10 ಮಿನಿಟ್ಸ್ ನಾನು ವಾಟ್ರಲ್ಲಿ ನೆನೆಸಿಟ್ಟಿದ್ದೀನಿ. ವಾಟ್ರಲ್ಲಿ ಹಿಂಗೆ ನೀರಲ್ಲಿ ನೆನೆಸಿಡೋದ್ರಿಂದ ತುಂಬ ಚೆನ್ನಾಗಿ ಮಸಾಲೆ ಫ್ಲೇವರ್ ಬರುತ್ತೆ, ಅದಕ್ಕೆ ನೆನೆಸಿಟ್ಕೊಂಡಿದ್ದೀನಿ. ಮತ್ತು ಗೀ ರೈಸ್ಗೆ ಬೇಕಾಗಿರೋ ದ್ರಾಕ್ಷಿ, ಗೋಡಂಬಿ, ಪಿಸ್ತಾ ಇದ್ದರೆ ಪಿಸ್ತಾನೂ ಹಾಕೊಬೋದು. ಆಲ್ಮಂಡ್ ಯೂಸ್ ಮಾಡೋದು ಲೈಕ್ ಮಾಡೋರು ಬಾದಾಮ್ ಕೂಡ ಇದಕ್ಕೆ ಯೂಸ್ ಮಾಡ್ಕೊಬೋದು. ನಾನು ಇಲ್ಲಿ ಎರಡನ್ನಷ್ಟೇ ಬಳಸ್ತಾ ಇದ್ದೀನಿ. ಮತ್ತು ಇದು ಮನೆಯಲ್ಲೇ ಮಾಡಿರೋಂಥ ಫ್ರೆಶ್ ಕರ್ಡ್. ಸೊ ನಾನು ಯೂಶ್ವಲಿ ರೆಸಿಪಿ ತುಂಬಾ ನಾನು ಕರ್ಡ್ನ ಯೂಸ್ ಮಾಡ್ತೀನಿ. ನಾನು ಮಾಡೋ ಅಡುಗೆಯಲ್ಲಿ ತುಂಬ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಮತ್ತು ನಮ್ಮ ಮನೇಲೂ ಎಲ್ರಿಗೂ ಇಷ್ಟ ಆಗುತ್ತೆ, ಇಷ್ಟಪಟ್ಟು ತಿಂತಾರೆ. ಹಂಗಾಗ್ಬಿಟ್ಟು ಕರ್ಡು ಮತ್ತು ಈಕ್ವಲ್ ಅಮೌಂಟು ಮಿಲ್ಕೂ ಹಾಕ್ಬೋದು. ನಾವು ಇವಾಗ ಮದುವೆ ಮನೆಗಳಲ್ಲಿ ರೆಸ್ಟೋರೆಂಟಲ್ಲೆಲ್ಲ ಗೀ ರೈಸ್ ಊಟ ಮಾಡುವಾಗ ಆ ಟೇಸ್ಟು ಫ್ಲೇವರು ತುಂಬ ಡಿಫ್ರೆಂಟಾಗಿರುತ್ತೆ. ಸೊ ಅದಕ್ಕೆ ಕರ್ಡು ಮತ್ತು ಹಾಲನ್ನು ಯೂಸ್ ಮಾಡಿರ್ತಾರೆ. ನಾನಿಲ್ಲಿ ಹಾಲು ತೊಗೊಂಡಿಲ್ಲ, ಇವತ್ತು ಕರ್ಡು ಮಾತ್ರ ಬಳಸ್ತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ನೀಟಾಗಿ ವಾಶ್ ಮಾಡಿಬಿಟ್ಟು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಗ್ರೀನ್ ಚಿಲ್ಲಿ ಸ್ವಲ್ಪ, ಮತ್ತು ಆನಿಯನ್ನು ಈ ಥರ ತೆಳ್ಳಗೆ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಗೀ ಇದೆ, ಇದು ಮನೆಯಲ್ಲೇ ಮಾಡಿರೋಂಥ ಫ್ರೆಶ್ ಆಗಿರೋಂಥ ತುಪ್ಪ. ನಾನು ಯಾವುದೇ ರೀತಿ ಅಂಗಡಿದು ತುಪ್ಪ ಎಲ್ಲ ಬಳಸೋದೇ ಇಲ್ಲ, ಯಾವಾಗಲೂ ಪ್ರತಿ ಸರಿ ಮನೇಲೇ ಮಾಡ್ಕೊತೀವಿ. ನಾನು ಮಾಡಲ್ಲ, ನಮ್ಮ ಮಮ್ಮಿ ಮಾಡ್ತಾರೆ, ಇಲ್ಲ ಅಂದರೆ ನನ್ನ ಆಂಟಿ ಮಾಡಿಕೊಡ್ತಾರೆ. ಇದು ನನ್ನ ಆಂಟಿ ಮನೆಯಿಂದ ಮಾಡಿರೋಂಥ ಫ್ರೆಶ್ ಆಗಿರೋ ತುಪ್ಪ. ಆ ಫ್ಲೇವರು ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ಸೊ ನಾನು ಈ ಗೀ ರೈಸು ಮತ್ತು ಮಕ್ಕಳಿಗೆಲ್ಲ ಕೊಡೋದಾದ್ರೆ ಮನೆಯಲ್ಲೇ ಹೋಮ್ ಮೇಡ್ ಗೀನೇ ತುಂಬ ಹೆಚ್ಚಾಗಿ ಯೂಸ್ ಮಾಡೋದು. ಮತ್ತು ಲಾಸ್ಟಲ್ಲಿ ಉಪ್ಪು, ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಇವಾಗ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಸೊ ಇಲ್ಲಿ ನಾನು ಇವಾಗ ಫ್ರೆಶ್ ಆಗಿ ನೋಡಿ, ಗೀ ನೋಡಿ ಎಷ್ಟು ಫ್ರೆಶ್ ಆಗಿದೆ, ನೋಡುವಾಗಲೇ ಗೊತ್ತಾಗುತ್ತೆ. ಇಲ್ಲಿ ಗೀ ಹಾಕ್ತಾಯಿದ್ದೀನಿ. ಆಮೇಲೆ ನೋಡಿಕೊಂಡು ನಮಗೆ ಎಷ್ಟು ಬೇಕು ಮತ್ತು ನಾವು ಹಾಕ್ಕೊಬೋದು. ಅದಾದಮೇಲೆ ನಾನು ಬೇಕಂದರೆ ಈಕ್ವಲ್ ಕ್ವಾಂಟಿಟಿ ಗೀ ಮತ್ತು ಆಯಿಲನ್ನು ಯೂಸ್ ಮಾಡ್ಬೋದು. ನಾನು ಆಯಿಲನ್ನು ಹಾಕ್ಕೊತೀನಿ. ನಮ್ಮನೇಲಿ ನಾನು ಬಳಸೋದು ಪ್ರತಿಯೊಂದು ಅಡುಗೆಗೂ ನಾನು ಬಳಸೋದು ಕೋಕೋನಟ್ ಆಯಿಲೇ. ಸೊ ತುಂಬ ಫ್ರೆಶ್ ಆಗಿರುತ್ತೆ. ಆ ಕೋಕೋನಟ್ ಆಯಿಲ್ ನಮ್ಮದು ಇಲ್ಲೇ ಥರ ಏನೂ ಫೀಲ್ ಆಗೋದಿಲ್ಲ. ಸ್ವಲ್ಪ ಜನಕ್ಕೆಲ್ಲ ಕೊಬ್ಬರಿ ಎಣ್ಣೆ ಇಷ್ಟ ಆಗೋದಿಲ್ಲ. ನಮ್ಮನೇಲಿ ನಾನು ಫ್ರೈ ಆಗಿರ್ಬೋದು, ಏನೇ ಐಟಮ್ಸ್ ನಾವು ಕುಕ್ಕಿಂಗ್ ಮಾಡೋದು ಪ್ರತಿಯೊಂದು ಕೊಬ್ಬರಿ ಎಣ್ಣೆಯಲ್ಲೇ ನಾನು ಯೂಸ್ ಮಾಡೋದು. ಸೊ ಇವಾಗ ತುಪ್ಪ ಬಿಸಿ ಆದಮೇಲೆ ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ಕೊತಾ ಇದ್ದೀನಿ. ಡ್ರೈ ಫ್ರೂಟ್ಸು ಇದು ಗೋಡಂಬಿ ಮತ್ತು ದ್ರಾಕ್ಷಿ ಸ್ವಲ್ಪನ ಫ್ರೈ ಮಾಡ್ಕೊಬೇಕು. ತುಂಬ ಫ್ರೈ ನೋಡ್ತಾನೆ ಇರಬೇಕು, ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಬೇಗ ಅದು ತುಂಬ ರೋಸ್ಟ್ ಆಗಿಬಿಡುತ್ತೆ. ಮೀಡಿಯಮ್ಮು ನಾವು ಫ್ರೈ ಮಾಡ್ಕೊಬೇಕಾಗತ್ತೆ. ತುಪ್ಪ ಕಾದಿರೋದ್ರಿಂದ ಸಿಡಿಯುತ್ತೆ. ನಾನು ಸ್ವಲ್ಪ ಸ್ಪೂನ್ ಚೇಂಜ್ ಮಾಡಿ ಬಿಗ್ ಸ್ಪೂನ್ ತಗೊತಾ ಇದ್ದೀನಿ. ಹೀಗೆ ಸ್ವಲ್ಪ ಕೈಯಾಡಿಸ್ತಾನೆ ಇರಬೇಕು, ಇಲ್ಲ ಅಂದರೆ ಈ ದ್ರಾಕ್ಷಿ ಇದೆಲ್ಲ ಬೇಗ ಸೀದೋಗ್ಬಿಡುತ್ತೆ. ಇವಾಗ ಆಲ್ಮೋಸ್ಟ್ ಆಗಿದೆ. ಈಗ ಅದನ್ನೇ ನಾನು ಸಪ್ರೇಟಾಗಿ ಬೌಲಲ್ಲಿ ತಗೊತಾ ಇದ್ದೀನಿ. ಸೊ ಇವಾಗ ನಾನು ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ ಅದೇ ತುಪ್ಪಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ಅದು ನಿಮ್ಗೆ ಎಷ್ಟು ಬೇಕೋ ಪ್ರಮಾಣ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ನಾನು ಆಲ್ರೆಡಿ ತುಪ್ಪ ಇರೋದ್ರಿಂದ ಸ್ವಲ್ಪನೇ ಆಯಿಲ್ ಹಾಕ್ಕೊತಾರೆ. ಅಂದರೆ ತುಪ್ಪ ಈಕ್ವಲಾಗಿ ಆಯಿಲ್ ಹಾಕಿಲ್ಲ, ತುಪ್ಪ ಜಾಸ್ತಿ ಇದೆ. ಸೊ ಸ್ವಲ್ಪ ಅಷ್ಟೇ ಆಯಿಲ್ ಮಿಕ್ಸ್ ಮಾಡಿದ್ದೀನಿ. ಇವಾಗ ಎಲ್ಲ ಮಸಾಲೆಸ್ನೆಲ್ಲ ಹಾಕ್ಕೊಳ್ಳೋಣ. ಅದೇನು ನೆನೆಸಿಟ್ಟಿದ್ನಲ್ಲ, ಸೊ ಎಲ್ಲ ಮಸಾಲೆನ ನೀರು ಸಮೇತ ಹಾಕಬೇಡಿ, ಬಿಕಾಸ್ ಕಾದಿರುತ್ತೆ. ಸೊ ನೋಡ್ಕೊಂಬಿಟ್ಟು ಹಾಕಿ. ಸ್ವಲ್ಪ ಚಿಮ್ನಿ ಇದೆ, ಸ್ವೀಟ್ ಜಾಸ್ತಿ ಸಿಮ್ಮಲ್ಲಿ ಇರಬೇಕು, ಕಂಪ್ಲೀಟ್ ಸಿಮ್ಮಲ್ಲಿ ಇರಬೇಕು. ಸೊ ಇವಾಗ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಅದನ್ನು ನೆನೆಸಿಟ್ಟಿರೋಂಥ ಮಸಾಲೆನೆಲ್ಲ ಹಾಕ್ಕೊತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಫ್ಲೇವರು ಜಾಸ್ತಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಗೀ ರೈಸು. ಸೊ ಇದಕ್ಕೆ ನಾನು ಇವಾಗ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟೂ ಅಷ್ಟೇ ಫ್ರೆಂಡ್ಸ್, ನಾನು ಫ್ರೀ ಟೈಮಲ್ಲಿ ಯಾವಾಗ ಫ್ರೀ ಇರ್ತೀನಿ ಅವಾಗೆಲ್ಲ ನಾನು ಮನೇಲೇ ಪ್ರಿಪೇರ್ ಮಾಡ್ಕೊಂಡ್ಬಿಡ್ತೀನಿ. ಯಾವುದೇ ರೀತಿ ಅಂಗಡಿಯಿಂದ ಪೇಸ್ಟ್ ತೊಗೊಂಬಂದು ಯೂಸ್ ಮಾಡೋದಿಲ್ಲ. ಸೊ ಇದಕ್ಕೆ ನಾನು ಇವಾಗ ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ಪೈಸಸ್ಸು ಇದು ಡಿಪೆಂಡಿಂಗ್ ಆನ್ ಯುವರ್ ಟೇಸ್ಟ್. ನೀವು ತುಂಬ ಸ್ಪೈಸಿ ಇಷ್ಟಪಡ್ತೀರಂದರೆ ಸ್ವಲ್ಪ ಚಿಲ್ಲಿನ ಜಾಸ್ತಿ ಹಾಕ್ಕೊಳ್ಳಿ. ಇವಾಗ ಶುಂಠಿದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು, ಓಕೆ, ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ
ಆನಿಯನ್ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಜನ ಆನಿಯನ್ ಇಷ್ಟಪಡಲ್ಲ ಗೀ ರೈಸಲ್ಲಿ, ಅವರು ಸ್ಕಿಪ್ ಮಾಡ್ಬೋದು. ನಮ್ಮ ಮನೇಲಿ ನಾವೆಲ್ಲರೂ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಆನಿಯನ್ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಆನಿಯನ್ ಫ್ರೈ ಆಗಬೇಕು. ಸೊ ಇವಾಗ ಆನಿಯನ್ ಚೆನ್ನಾಗಿ ಫ್ರೈ ಆಗಿದೆ. ಆನಿಯನ್ ನೋಡ್ಕೊಬೇಕು ನೀವು. ಆನಿಯನ್ ಫ್ರೈ ಆದಮೇಲೆ ಸೊ ಇವಾಗ ಇದಕ್ಕೆ ನಾನು ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಮೊಸರು ಆ್ಯಡ್ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಇದುವರೆಗೂ ಯಾರು ಗೀ ರೈಸ್ ಮೊಸರು ಆ್ಯಡ್ ಮಾಡಿ, ಹಾಲು ಮತ್ತು ಮೊಸರು ಆ್ಯಡ್ ಮಾಡಿಲ್ಲ, ಒಂದ್ಸರಿ ಟ್ರೈ ಮಾಡಿ, ನಿಮಗೇ ತುಂಬಾ ಇಷ್ಟ ಆಗುತ್ತೆ. ತುಂಬ ಡಿಫ್ರೆಂಟಾಗಿರುತ್ತೆ. ರೆಸ್ಟೋರೆಂಟು ಮದುವೆ ಮನೇಲಿರೋ ಥರ ಫಂಕ್ಷನಲ್ಲಿ ಊಟ ಮಾಡ್ತೀವಲ್ಲ ಆ ಥರ ನಮಗೆ ಗೀ ರೈಸ್ ಫೀಲ್ ಆಗುತ್ತೆ. ಸೊ ಸ್ವಲ್ಪ ಅದು ಚೆನ್ನಾಗಿ ಫ್ರೈ ಆಗ್ತಾ ಇರುವಾಗ, ಸೊ ಇವಾಗ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಈ ಸಮಯದಲ್ಲಿ ನಾವು ಕಟ್ ಮಾಡಿರೋ ಅಂಥ ಪುದೀನ ಮತ್ತು ಕೊತ್ತಂಬರಿನ ಆ್ಯಡ್ ಮಾಡ್ಕೊಳ್ಳೋಣ. ನಾನು ಸ್ವಲ್ಪನೇ ಆ್ಯಡ್ ಮಾಡ್ತಾಯಿದ್ದೀನಿ, ಲಾಸ್ಟಲ್ಲಿ ಸ್ವಲ್ಪ ಬೇಕಾಗುತ್ತೆ. ಲಾಸ್ಟಲ್ಲಿ ಹಾಕೋದ್ರಿಂದ ಸ್ವಲ್ಪ ಫ್ಲೇವರ್ ಜಾಸ್ತಿ ಇರುತ್ತೆ. ಯಾರಿಗೆ ಪುದೀನ ಮತ್ತು ಕೊತ್ತಂಬರಿದು ಫ್ಲೇವರ್ ಅಷ್ಟೊಂದು ಇಷ್ಟ ಆಗಲ್ಲ, ಅವ್ರು ಇವಾಗೇ ಕಂಪ್ಲೀಟಾಗಿ ಆ್ಯಡ್ ಮಾಡ್ಕೊಬೋದು. ಸೊ ಇದನ್ನು ಆ್ಯಡ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ 1-2 ನಿಮಿಷ ಫ್ರೈ ಆಗಲಿ. ಸೊ ಇವಾಗ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಫ್ಲೇವರ್ ಬರ್ತಾಯಿದೆ ಅಂದರೆ ತುಂಬಾ ಚೆನ್ನಾಗಿ ಪುದೀನ, ಕೊತ್ತಂಬರಿ, ಗೀ, ಮಸಾಲ ಐಟಮ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಫ್ಲೇವರ್ ಬರ್ತಾಯಿದೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಹಾಕ್ತಾ ಇರುವಾಗ ಏನು ನೆನೆಸಿಟ್ಕೊಂಡಿದ್ದೀವಲ್ಲ ಅಕ್ಕಿ ಹಾಕ್ಬೋದು. ಅದಕ್ಕಿಂತ ಮುಂಚೆ ಉಪ್ಪನ್ನು ಹಾಕೋಣ. ಉಪ್ಪಲ್ಲಿ ಸ್ವಲ್ಪ ಮಸಾಲೆಸ್ ಎಲ್ಲ ಫ್ರೈ ಆದರೆ ತುಂಬಾ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ನಿಮ್ಮದು ಟೇಸ್ಟ್ ಹೇಗೆ ಇರುತ್ತೆ ಹಾಗೆ. ನಾನು ಇಲ್ಲಿ ಒಂದು 4 ಮೆಂಬರ್ಸಿಗೆ ಮಾಡ್ತಿರೋದ್ರಿಂದ ನಾನು ಅದಕ್ಕೆ ಸರಿಯಾಗಿ ನಾನು ಉಪ್ಪು ಹಾಕ್ತಾಯಿದ್ದೀನಿ. ನಾನು ಯೂಶ್ವಲಿ ಕಲ್ಲುಪ್ಪು ಯೂಸ್ ಮಾಡೋದು. ಸೊ ಕಲ್ಲುಪ್ಪು ಹಾಕಿದ್ರೆ ನನಗೆ ಕ್ವಾಂಟಿಟಿ ಕರೆಕ್ಟಾಗಿ ಗೊತ್ತಾಗುತ್ತೆ. ಕಂಫರ್ಟಬಲ್ ನನಗೆ ಕಲ್ಲುಪ್ಪು ಕಂಫರ್ಟಬಲ್, ಅದರಿಂದ ಕಲ್ಲುಪ್ಪು ಯೂಸ್ ಮಾಡ್ತಾಯಿದ್ದೀನಿ. ಈಗ ಉಪ್ಪನ್ನು ಹಾಕಿದ ಮೇಲೆ ನಾವೇನು ನೆನೆಸಿಟ್ಕೊಂಡಿದ್ದೀವಲ್ಲ ಆ ಅಕ್ಕಿನ ಹಾಕೋಣ. ನೀರು ಸಮೇತ ಹಾಕಬೇಡಿ, ನೆನೆಸಿರೋ ಅಕ್ಕಿ. ಸ್ವಲ್ಪ ನೀರನ್ನು ಅಂದರೆ ಅಕ್ಕಿ ಆ ಎಣ್ಣೆ ತುಪ್ಪದಲ್ಲಿ ಸ್ವಲ್ಪ ಅಕ್ಕಿ ಚೆನ್ನಾಗೇ ಫ್ರೈ ಆಗಬೇಕು. ಆ ಥರ ಹಾಗೆ ಮಾಡುವಾಗ ಚೆನ್ನಾಗಿ ಬಿಡಿ ಬಿಡಿಯಾಗಿ ಬರುತ್ತೆ. ಸೊ ನಾನು ನೀರು ತೆಗೆದ್ಬಿಟ್ಟು, ನಾನು ಇವಾಗ ಆ್ಯಕ್ಚುಲಿ ಮುಂಚೆ ತೆಗೆದಿಟ್ಕೊಬೋದು, ಬೇಕಂದರೆ ನಾನು ಇವಾಗೇ ತೆಗಿತಾ ಇದ್ದೀನಿ. ನೀರು ಸಪ್ರೇಟ್ ಮಾಡಿಬಿಟ್ಟು ರೈಸ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ರೈಸ್ ಆಲ್ರೆಡಿ ನೆಂದಿರೋದ್ರಿಂದ ನಾವು ತುಂಬ ತಿರುಗಿಸಿದ್ರೆ ಅದು ಒಡೆದೋಗ್ಬಿಡುತ್ತೆ. ಸೊ ನಾನು ಜಸ್ಟ್ ಅದೇ ಸ್ಪೂನಲ್ಲಿ ಬ್ಯಾಕ್ ಸೈಡಿಂದ ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ಹೀಗೆ ಮಾಡೋದ್ರಿಂದ ಅದು ತುಪ್ಪದಲ್ಲಿ ಚೆನ್ನಾಗಿ ಮಿಕ್ಸ್ ಆಗೋದ್ರಿಂದ ರೈಸು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಜೊತೆಗೆ ತುಂಬ ಸಾಫ್ಟಾಗಿ ಉದ್ದ ರೈಸ್ ಆಗಿ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಮಿಕ್ಸ್ ಆಗಿದೆ. ಇವಾಗ ನೀರು ಎಷ್ಟು ಅಕ್ಕಿ ಎಷ್ಟು ತೊಗೊಂಡಿದ್ದೀರೋ ಸೇಮ್ ಅದಕ್ಕೆ ಕ್ವಾಂಟಿಟಿ ಕರೆಕ್ಟ್ ಆಗೋವಷ್ಟು ನೀರನ್ನು ತೊಗೊಬೇಕಾಗುತ್ತೆ. ನಾನು 1.5 ಗ್ಲಾಸ್ ಅಷ್ಟು ರೈಸ್ ತೊಗೊಂಡಿರೋದು. ಸೊ 1.5 ಇರೋದ್ರಿಂದ ನಾನು 3 ಗ್ಲಾಸ್ ಅಷ್ಟು ನೀರು ಹಾಕ್ತಾಯಿದ್ದೀನಿ. ನಾನು ತೊಗೊಂಡಿರೋ ರೈಸಿಗೆ ಸರಿಯಾಗಿ ನಾನು ಇಲ್ಲಿ ನೀರು ಅಂತ ಇಟ್ಕೊಂಡಿದ್ದೆ. ಸೊ ಆ ನೀರನ್ನೇ ನಾನು ಇವಾಗ ಹಾಕ್ತಾಯಿದ್ದೀನಿ. ಸೊ ನೀರು ಹಾಕಿ ಮತ್ತು ಒಂದು ನೀಟಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಕುಕ್ಕರಲ್ಲೂ ಮಾಡ್ಕೊಬೋದು. ಕುಕ್ಕರಲ್ಲಿ ಕಂಫರ್ಟಬಲ್ ಇರೋರು ಕುಕ್ಕರಲ್ಲಿ ಮಾಡ್ಬೋದು. ನಾನು ಕುಕ್ಕರಲ್ಲೂ ಮಾಡ್ತೀನಿ, ಪಾತ್ರೆಯಲ್ಲೂ ಮಾಡ್ತೀನಿ. ಇವತ್ತು ಸ್ವಲ್ಪನೇ ಇರೋದು ಕ್ವಾಂಟಿಟಿ, ಹಂಗಾಗ್ಬಿಟ್ಟು ಈ ಪಾತ್ರೆ ನಾನು ಬಳಸಿದ್ದೀನಿ. ನೀವು ಕುಕ್ಕರಲ್ಲೂ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಪ್ರೆಷರಿಗೆ ಗೀ ರೈಸು ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ಒಂದು ಮಿಕ್ಸ್ ಕೊಟ್ಟು ಓಕೆ, ಇವಾಗ ಓಪನ್ ಮಾಡಿಬಿಟ್ಟು ಇವಾಗ ಕುದೀತಾ ಇದೆ. ಸೊ ಹೀಗೆ ಕುದೀತಾ ಇರುವಾಗ ಅದೇನು ಎತ್ತಿಟ್ಕೊಂಡಿದ್ದು ನಾವು ಪುದೀನ ನಾನು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಪುದೀನ ಆ್ಯಡ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಮಿಕ್ಕಿರೋದೆಲ್ಲ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಸೊ ಒಂದು ಮಿಕ್ಸ್ ಕೊಡ್ತಾರೆ. ಸೊ ಹೀಗೆ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಅದನ್ನು ರೈಸು ಚೆನ್ನಾಗಿ ಕುಕ್ ಆಗಲಿಕ್ಕೆ ಬಿಡಬೇಕು. ಇವಾಗ ಆಲ್ಮೋಸ್ಟ್ 50% ಕುಕ್ ಆಗಿದೆ. ರೈಸ್ ನೋಡುವಾಗಲೇ ಗೊತ್ತಾಗ್ತಾಯಿದೆ. ಸೊ ಇನ್ನೂ ಸ್ವಲ್ಪ ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಕುಕ್ ಮಾಡಲಿಕ್ಕೆ ಬಿಡ್ತಾಯಿದೆ. ಸೊ ಮೀಡಿಯಮ್ ಉರಿಯಲ್ಲಿ ಇರಬೇಕು. ಇವಾಗ ರೈಸ್ ಕುಕ್ ಆಗಲಿ. ಸೊ ಇವಾಗ ಆ ಕಡೆ ಗೀ ರೈಸ್ ಆಗ್ತಾ ಇರುತ್ತೆ. ಇವಾಗ ದಾಲ್ ಮಾಡ್ಕೊಳ್ಳೋಣ. ಸೊ ದಾಲನ್ನ ಏನು ಮಾಡೋದು ಅಂತ ಸ್ವಲ್ಪ ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಂದು 2 to 3 ಸ್ಪೂನ್ ನಿಮಗೆ ಹೇಗೆ ಆಯಿಲ್ ಕನ್ನಂ ಬೇಕು ಅಷ್ಟು ಆಯಿಲ್ ಹಾಕ್ಕೊಳ್ಳಿ. ನಾನಿಲ್ಲಿ 2 ಸ್ಪೂನಷ್ಟು ಆಯಿಲ್ ಹಾಕ್ತೀನಿ. ಆಯಿಲ್ ಬಿಸಿಯಾಗಿದೆ. ಸೊ ಇವಾಗ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ,
ಸಾಸಿವೆ ಸಿಡಿತಿರುವಾಗ ಸ್ವಲ್ಪ ಫ್ಲೇವರ್ಗೋಸ್ಕರ ರೆಡ್ ಚಿಲ್ಲಿ, ಸ್ವಲ್ಪ ಫ್ರೆಶ್ ಆಗಿರೋ ಆನಿಯನ್ ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇಷ್ಟಪಡೋರು ಸ್ವಲ್ಪ ಇಂಗುನ ಆ್ಯಡ್ ಮಾಡ್ಕೊಬೋದು. ಆಯಿಲ್ ಹಾಕೋಕ್ಕಿಂತ ಮುಂಚೆ ಇಂಗುನ ಆ್ಯಡ್ ಮಾಡ್ಕೊಬೋದು. ಆನಿಯನ್ ಹಾಕೋಕ್ಕಿಂತ ಮುಂಚೆ ಇಂಗು ಆ್ಯಡ್ ಮಾಡಿದರೆ ಟೇಸ್ಟು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಇಂಗು ಹಾಕ್ತಾಯಿಲ್ಲ, ಸ್ಕಿಪ್ ಮಾಡಿದ್ದೀನಿ. ನೀವು ಬೇಕಂದರೆ ಇಂಗುನ ಆ್ಯಡ್ ಮಾಡ್ಕೊಬೋದು. ಸೊ ಆನಿಯನ್ ಬ್ರೌನ್ ಕಲರ್ ಆಗಬೇಕು, ಗೋಲ್ಡನ್ ಬ್ರೌನ್ ಕಲರ್ ಆನಿಯನ್ ಆಗೋವಷ್ಟು ಫ್ರೈ ಮಾಡ್ತಾಯಿದ್ದೀನಿ ಮೀಡಿಯಮ್ ಉರಿಯಲ್ಲಿ. ಸೊ ಇದು ಫ್ರೈ ಆದ ನಂತರ ದಾಲ್ ಆವಾಗಲೇ ಬೇಯಿಸ್ಕೊಂಡಿರೋದನ್ನ ನಾನು ಇಲ್ಲಿ ಬೇಯಿಸಿರೋಂಥ ದಾಲನ್ನ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮ್ಯಾಶ್ ಮಾಡಿಬಿಟ್ಟು ನೋಡಿ ನೀಟಾಗಿ ಒಂದು ವಿಷಲಲ್ಲೇ ಚೆನ್ನಾಗಿ ಬೆಂದಿದೆ ದಾಲು. ಇದನ್ನ ಮ್ಯಾಶ್ ಮಾಡ್ಕೊಂಡಿದ್ದೀನಿ, ಮ್ಯಾಶ್ ಮಾಡಿ ರೆಡಿ ಇದೆ. ಸೊ ಆನಿಯನ್ ಫ್ರೈ ಆಗಿದ ತಕ್ಷಣ ಇದನ್ನು ಅದರಲ್ಲಿ ಮಿಕ್ಸ್ ಮಾಡೋಣ. ಆನಿಯನ್ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ನಾನು ಈ ಮ್ಯಾಶ್ ಮಾಡಿರೋ ದಾಲ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಗೀ ರೈಸ್ಗೆ ದಾಲ್ ಅಂದರೆ ತುಂಬ ಗಟ್ಟಿ ಇರಬಾರ್ದು, ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳುನೇ ಇರಬೇಕು. ಸೊ ನೋಡ್ಕೊಂಡ್ಬಿಟ್ಟು ನಿಮಗೆ ಹೇಗೆ ಇಷ್ಟ ಆಗುತ್ತೆ ಹಾಗೆ ಅಷ್ಟನ್ನು ನೀರನ್ನ ಮಿಕ್ಸ್ ಮಾಡಬೇಕು. ಇವಾಗ ಸೊ ಎಷ್ಟು ನೋಡಿಕೊಂಡು ನೀವು ನೀರನ್ನ ಹಾಕಿ. ನನಗೆ ಈ ಕನ್ಸಿಸ್ಟೆನ್ಸಿ ಇದ್ದರೆ ತುಂಬ ಲೈಕ್ ಆಗುತ್ತೆ. ಸೊ ನಾನು ಈ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಂಡಿದ್ದೀನಿ. ಇವಾಗ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಈ ಕಡೆಗೆ ದಾಲ್ ರೆಡಿ ಆಗ್ತಾಯಿದೆ, ಸೊ ಆ ಕಡೆಗೆ ಗೀ ರೈಸ್ ರೆಡಿ ಆಗ್ತಾಯಿದೆ. ನೆಕ್ಸ್ಟು ಫೈನಲಾಗಿ ಎರಡನ್ನೂ ತೋರಿಸಿ.